ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಕುಶಾಲಿನಿ ಅವರು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ಅವಳು ಇವಾಗ ತಾನೇ ನಿದ್ದೆಯಿಂದ ಎದ್ದಿದ್ಲು. ಸೊ ಅವಳನ್ನು ಕೂಡ ಕರ್ಕೊಂಡು ಬಂದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 12 ಆಗಿದೆ. ತಿಂಡಿ ಎಲ್ಲ ತಿಂದು ಪ್ರೇಯಾಂಶ್ಗೆ ತಿಂಡಿ ತಿನ್ನಿಸಿ ಅವನ್ನ ಮಲಗಿಸೋದಕ್ಕೆ ಹೋದೆ. ಅವ್ನು ಮಲ್ಕೊಳ್ಳಿಲ್ಲ. ಸೊ ಅವನು ಕೂಡ ಬರ್ತಿದ್ದಾನೆ ನೋಡಿ, ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳಿ ಬಂದಿದ್ದಾನೆ. ಮಕ್ಕಳು ಎದ್ದ ತಕ್ಷಣ ಎಷ್ಟೇ ಸ್ವಲ್ಪ ದೊಡ್ಡ ಮಕ್ಕಳಾಗಿರಲಿ ತುಂಬ ಚಿಕ್ಕ ಮಕ್ಕಳಾಗಿರಲಿ ಸ್ವಲ್ಪ ಹೊತ್ತು ಎತ್ಕೊಂಡು ಅವನ್ನ ಪ್ಯಾಂಪರ್ ಮಾಡಿದ್ರೆ ತುಂಬಾ ಕಂಫರ್ಟಾಗಿ ಫೀಲ್ ಮಾಡ್ತವೆ, ತುಂಬ ಆರಾಮಾಗಿ ಇರ್ತವೆ. ಇಲ್ಲ ಅಂತಂದರೆ ಅಳೋದು ರಗಳೆ ಮಾಡೋದು ಎಲ್ಲ ಮಾಡ್ತಾ ಇರ್ತವೆ. ಖುಷಿ ನೋಡಿ ಎಷ್ಟು ಆರಾಮಾಗಿದ್ದಾಳೆ ಅಂತ ಹೇಳಿ. ನನ್ನ ಮಗಳಂತೂ ಅಳೋದೇ ಇಲ್ಲ. ಸ್ನಾನ ಮುಗಿಸ್ಕೊಂಡು ಬಂದೆ. ಖುಷಿಗೂ ಕೂಡ ಸ್ನಾನ ಆಯಿತು, ಪ್ರೇಯಾಂಶ್ಗೂ ಸ್ನಾನ ಆಯಿತು. ಅವನು 2 ಡೇಸಿಂದ ಅಂಗನವಾಡಿಗೆ ಹೋಗ್ತಾ ಇದ್ದ. ಬಟ್ ಇವತ್ತು ಬೆಳಗ್ಗೆ ಎಷ್ಟು ಸಲ ಹೋಗು ಅಂತ ಹೇಳಿ ನೂಕಿದ್ರೂ ಇಲ್ಲ ನಾನು ಹೋಗಲ್ಲ ಅಂತ ಹೇಳಿ ತುಂಬ ಅಳ್ತಾ ಇದ್ದ. ಸೊ ಇವತ್ತು ಬ್ರೇಕ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅಲ್ಲಿ ಯಾರೂ ಏನು ಬೈಯೋಲ್ಲ ಏನಿಲ್ಲ, ಬಟ್ ಯಾಕೆ ಆ ಥರ ಆಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಅಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಬೇಕಲ್ಲ, ಅದು ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ. ಮತ್ತು ಜಾಗ ತುಂಬ ಚಿಕ್ಕ ಜಾಗ ಅದು. ಈಗ ಪ್ರೇಯಾಂಶ್ಗೆ ನಾನು ಹೇಳಿದ್ನಲ್ಲ ದೋಸೆ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಅಂತ, ಆ ಪೌಡರಿಂದ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ಈವ್ನಿಂಗ್ ಟೈಮಲ್ಲಿ ಒಂದು ಪುಟಾಣಿ ದೋಸೆನ ಮಾಡಿಕೊಡ್ತೀನಿ, 1, 2, 3. ಸೊ ಅವನು ಯಾವಾಗ ಬೇಕೋ ಆವಾಗ ಒಂದು 4 o'clock ಮಾಡಿದ್ರೆ 6:30, 6 o'clockವರೆಗೂ ಯಾವಾಗ ಬೇಕೋ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅವನೇ ತಿನ್ಕೊಳ್ತಾನೆ. ಈವ್ನಿಂಗ್ ಏನು ತಿನ್ಸೋದಕ್ಕೆ ಹೋಗಲ್ಲ. ಸದ್ಯಕ್ಕೆ ನನಗೆ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಕಾಫಿ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿದು ಇವಾಗ ವಾಕ್ ಹೋಗಬೇಕು. ಈವ್ನಿಂಗ್ ಟೈಮ್ ಕೂಡ ವಾಕ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದೂರ ಏನು ಹೋಗಲ್ಲ, ಯಾಕಂದರೆ ಖುಷಿ ಯಾವಾಗ ಅಳ್ತಾಳೆ ಅಂತ ಗೊತ್ತಾಗಲ್ಲ. ಅವಳು ನನ್ನ ನೆನೆಸ್ಕೊತಿದ್ದಂಗೆ ನಾನು ಇರಲೇಬೇಕು ಅವಳಿಗೆ. ಸೊ ಅದಕ್ಕೋಸ್ಕರ ಇವಾಗ ಕಾಫಿ ಕುಡಿದು ಪ್ರೇಯಾಂಶ್ಗೆ ದೋಸೆನ ಬಿಟ್ಟು ನಾನು ವಾಕ್ ಹೋಗಿ ಬರಬೇಕು. ಸೊ ಇವಾಗ ಅವನಿಗೆ ಈ ಒಂದು ದೋಸೆ ಏನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಒಂದು ಪೌಡರನ್ನು. ಸೊ ಅದನ್ನು ಜಸ್ಟು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಎತ್ತಿಡ್ತೀನಿ ಅಷ್ಟೇ. ಇಲ್ಲ ನೀವು ಆವಾಗಲೇ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು. ನಾನೊಂದು 5-10 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಪ್ರೇಯಾಂಶ್ಗೆ ತುಂಬಾ ಇಷ್ಟ ಆಗುತ್ತೆ. ಏನೇ ಅವನು ಊಟ ಮಾಡಲಿಲ್ಲ ಅಂತಂದ್ರೂ ಈ ದೋಸೆನ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಳ್ತಾನೆ. ಕಾಫಿ ಕುಡಿತೀರಾ? ಏನು ತಿಂತಾ ಇದ್ದೀರಾ? ಏನು ತಿಂತಾ ಇದ್ದೀರಾ? ಆಪಲ್. ಅವನಿಗೆ ಬೆಳಗ್ಗೆ ಕೊಟ್ಟಿದ್ನಲ್ಲ ಆಪಲ್ಸು ಮತ್ತು ಪಪಾಯ, ಕಿವಿ ಫ್ರೂಟು ಎಲ್ಲದನ್ನು ಕೂಡ ಅವನು ಈವ್ನಿಂಗ್ವರೆಗೂ ತಿಂತಾನೇ ಇರ್ತಾನೆ. ಅವನಿಗೆ ಯಾವಾಗ ಬೇಕೋ ಆವಾಗ ವಿಡಿಯೋ ಆನ್ ಮಾಡಿದಾಗ ಕೂಡ ಹಿಂಗೆ ಆಡ್ತಾ ಇರ್ತಾನೆ ಅಷ್ಟೇ. ಸ್ವಲ್ಪ ಓವರಾಗಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಾದರೆ ನೋಡಿ ಹಿಂಗೆಲ್ಲ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿ ಮಾಡಿಕೊಡ್ಬಾರ್ದು ಚಿಕ್ಕ ಮಕ್ಕಳಿಗೆ. ಆದಷ್ಟು ತುಂಬ ಸಾಫ್ಟಾಗಿ ಮಾಡಿಕೊಟ್ರೆ ಅವ್ರಿಗೂ ಅದನ್ನು ತಿನ್ನೋದಕ್ಕೆ ಈಸಿ ಆಗುತ್ತೆ. ಮೆಂತ್ಯ ಎಲ್ಲದನ್ನು ಕೂಡ ಹಾಕಿದ್ದೀನಿ ಅದಕ್ಕೆ. ಸೊ ಹಾಗಾಗಿ ಮಕ್ಕಳಿಗೆ ಶಕ್ತಿ ಕೂಡ ಬರುತ್ತೆ. ಇದು ನೋಡಿ ಇಲ್ಲಿ ಗೋಂದು ಕಟ್ಟಿದ ಹೆಂಗೆ ಮಾಡ್ತೀರಾ ನೀವು ಅದು ಅಂತ ಹೇಳಿ ತುಂಬ ಜನ ಕೇಳಿದ್ರಿ. ಸೊ ಇದು ಎಲ್ಲ ಒಂದು ದಿನಸಿ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಸಿಗುತ್ತೆ. ಗೋಂದ್ ಅಥವಾ ಬಾದಾಮಿ ಅಂಟು ಅಂತ ಹೇಳಿ ಸಿಗುತ್ತೆ. ಸೊ ಇದನ್ನು ಒಂದು 4-5 ಪೀಸ್ಗಳಷ್ಟು ತೊಗೊಂಡ್ರೂ ಸಾಕು. ಇಲ್ಲ ನಿಮಗೆ ಒಂದೇ ಒಂದು ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀರಾ ನೀವು, ಒಬ್ಬರಿಗೇ ಸಾಕು ಅಂತಂದರೆ 1-2 ಪೀಸಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅದು ಜೆಲ್ಲಿಯಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಓವರ್ ನೈಟ್ ಕೂಡ ನೆನೆಸ್ಬೋದು. ಇಲ್ಲ ಒಂದು 3 to 4 hours ಅಂತೂ ಟೈಮ್ ತೊಗೊಳುತ್ತೆ ಇದು ನೆನೆಯೋದಕ್ಕೆ. ನೋಡಿ ಓವರ್ ನೈಟ್ ಬಿಟ್ಟಿದ್ದೀನಿ. ಯಾವ ರೀತಿಯಾಗಿ ಇದು ನೀರನ್ನೆಲ್ಲ ಹೀರ್ಕೊಂಡು ಜೆಲ್ಲಿಯಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ. ನೀರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ನೀವು. ಈ ರೀತಿಯಾಗಿ ಆಗಿರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಒಂದು ಲೋಟ ನೀರಿಗೆ ಇದನ್ನು 1 ಸ್ಪೂನ್ನಷ್ಟು ಹಾಕ್ಕೊಂಡು ಹಾಗೇ ಕುಡಿಬೋದು. ಇದು ಯಾವುದೇ ಒಂದು ಟೇಸ್ಟ್ ಇರೋದಿಲ್ಲ ಇದಕ್ಕೆ, ಸ್ವೀಟ್ ಆಗಲಿ ಹುಳಿ ಆಗಲಿ ಆ ಥರ ಯಾವುದೂ ಟೇಸ್ಟ್ ಇರೋದಿಲ್ಲ. ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ಗಳಿಗೆ ಕೂಡ ನೀವು ಸೇರಿಸ್ಕೊಳ್ಬೋದು. ಯಾವುದಾದ್ರೂ ಒಂದು ಜ್ಯೂಸನ್ನ ಮಾಡಿದ್ರೆ ಅದಕ್ಕೆ ಕೂಡ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನೊಂದು 2 ಟೇಬಲ್ ಸ್ಪೂನ್ನಷ್ಟು ಜೆಲ್ಲಿನ ತೊಗೊಂಡು
ಅದಕ್ಕೆ ನನಗೆ ಇಷ್ಟ ಆಗುವಂಥ ಯಾವುದೇ ಫ್ರೂಟ್ಸ್ನ ಹಾಕ್ಕೊಳ್ಬೋದು, ಅಥವಾ ನೀವು ಬನಾನಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆ್ಯಪಲ್ ಮತ್ತು ದಾಳಿಂಬೆ ಹಾಗೆ ನಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಇದನ್ನು ತಿನ್ನೋದಲ್ಲ, ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಳ್ಬೇಕು. ಹಾಗೆಯೇ ಅತಿಯಾಗಿ ತೊಗೊಳ್ಳೋ ಅಂಥದ್ದು ಕೂಡ ತುಂಬಾ ಡೇಂಜರು. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಕೂಡ ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಚಿಯಾ ಸೀಡ್ಸ್ ಆದರೂ ಕೂಡ ಅಷ್ಟೇ, ಡೈಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಲಾಸ್ಟು, ಅದಕ್ಕಿಂತ ಅತಿಯಾಗಿ ತೊಗೊಳೋದಕ್ಕೆ ಹೋಗಬಾರ್ದು. ಇದನ್ನು ಕೂಡ ಅಷ್ಟೇ ನಾನು ರೆಗ್ಯುಲರಾಗಿ ತೊಗೊಳೋದಿಲ್ಲ, ವಾರಕ್ಕೆ ಒಂದು ಸಲ ತೊಗೊಳ್ತೀನಿ ಅಷ್ಟೇ. ಇದು ಬಾಣಂತನದಲ್ಲಿ ನಾರ್ಮಲಾಗಿ ಕೊಡ್ತಾರೆ ಕೆಲವೊಂದಷ್ಟು ಮನೆಗಳಲ್ಲಿ, ಮೂಳೆಗಳಿಗೆಲ್ಲ ಶಕ್ತಿ ಸಿಗುತ್ತೆ, ಸೊಂಟಕ್ಕೆ ಶಕ್ತಿ ಸಿಗುತ್ತೆ ಅಂತ ಹೇಳಿ. ಹಾಗೆಯೇ ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಗ್ಯಾಸ್ಟ್ರಿಕ್ ಇರೋವಂಥದ್ದು ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ. ತುಂಬ ಬಾಡಿ ಹೀಟ್ ಆಗಿದ್ರೆ ಅದು ಕೂಡ ತುಂಬಾ ಕ್ವಿಕ್ಕಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದು ಬೇಸಿಗೆ ಕಾಲದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಯಾವ ರೀತಿ ಅದು ರಿಸಲ್ಟ್ ಸಿಕ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಅಜ್ಜಿ ಹಲಸಿನ ಹಣ್ಣು ಅಂತ ಹೇಳಿ ಕೊಯ್ದರು. ಅಮ್ಮ ಹಲಸಿನ ಹಣ್ಣು ಕಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಅದು ನೋಡಿದ್ರೆ ಫುಲ್ಲು ಕಾಯಿ. ಸೊ ನೋಡಿ, ಕಂಪ್ಲೀಟಾಗಿ ಇಷ್ಟು ಕಾಯಿನೇ ಆಗಿತ್ತು. ಹೆಂಗಿದ್ರು ಇದು ಹಣ್ಣಾಗಲ್ಲ, ವೇಸ್ಟು ಎಸಿಬೇಕು ಅಂತ ಹೇಳಿ. ಸೊ ಹಲಸಿನಕಾಯಿಯಲ್ಲಿ ಹಪ್ಳನ ಮಾಡಿದ್ದು ಯಾರೋ ಕೊಟ್ಟಿದ್ದಂಥದ್ದು, ಮತ್ತು ಧರ್ಮಸ್ಥಳ ಆ ಕಡೆ ಎಲ್ಲ ಹೋದಾಗ ಅದನ್ನು ತೊಗೊಂಡು ಬಂದಿದ್ವಿ. ಆ ಹಪ್ಳ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಸೊ ಯಾಕೆ ಇವತ್ತು ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಜಸ್ಟ್ ಟ್ರೈ ಮಾಡ್ತಾಯಿದ್ದೀವಿ. ಸೊ ಹಲಸಿನ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇಲ್ಲಿ ನೋಡ್ಬೋದು, ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ. ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ, ನೀರೆಲ್ಲ ಬಿಸಿಯಾಗಿ ಸ್ಟಾರ್ಟ್ ಆಗೈತೆ. ಈಗ ಒಂದು ಲೇಯರ್ ಇದನ್ನು ಇಟ್ಬಿಟ್ಟು, ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಸರ್ವಿದ್ದೀನಿ. ಇವಾಗ ಎಲ್ಲ ಹಲಸಿನ ಕಾಯಿಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು, ಇಡ್ಲಿ ಥರನೇ ಸೇಮ್. ಇದು ಕಂಪ್ಲೀಟಾಗಿ ಹಬೆನಲ್ಲಿನೇ ಬೇಯಬೇಕು, ನೀರಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು 15 ನಿಮಿಷ ಬೇಯಬೇಕು ಅನಿಸುತ್ತೆ, ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಸೊ ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡೋಣ. ಸೊ ಇವಾಗ ಆಗಿದೆ, ಇದೆಲ್ಲ ನೋಡಿ ಚೆನ್ನಾಗಿ ಬೆಂದಿದ್ದಾವೆ, ಕರೆಕ್ಟಾಗಿ 10 ನಿಮಿಷಕ್ಕೇ ಬೆಂದಿದ್ದಾವೆ. ಇವಾಗ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಕೊಳ್ಬೋದು. ಅದಾದಮೇಲೆ ನೀವು ಜೀರಿಗೆ ಕೂಡ ಹಾಕ್ಕೊಳ್ಬೋದು, ನಿಮ್ಗಿಷ್ಟ ಇದ್ದರೆ ಖಾರನೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಒಳ್ಕಲ್ಲಿದ್ದರೆ ಅಥವಾ ರುಬ್ಬೋಕಲ್ಲಿ ಏನಾರು ಇದ್ದರೆ ಅದರಲ್ಲಿನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ನಮ್ಮ ಮನೇಲಿ ಅದೆಲ್ಲ ಏನಿಲ್ಲ. ಸ್ವಲ್ಪ ಬಿಸಿ ಇರೋವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು, 2 ಸಲ ಹಾಕ್ಕೊಳ್ತೀನಿ ಮಿಕ್ಸರ್ ಜಾರ್ಗೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕೋಬೇಕು, ಇಲ್ಲ ಅಂತಂದರೆ ತಿರ್ಗೋದಿಲ್ಲ. ನೋಡಿ ಈ ರೀತಿಯಾಗಿ ಆಗುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಇದನ್ನು ಒಂದು ಬೌಲಿಗೆ ಹಾಕ್ಕೋತೀನಿ. ಹೇಗಿದೆ ಇದು ಅಂತಂದರೆ ಫುಲ್ಲು ಗಮ್ ಥರ ಇದೆ, ಅಂಟು ಸಿಕ್ಕಾಬಟ್ಟೆ. ಇದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಅಂದರೆ ರುಬ್ಬೋದಾಗಲಿ ಎಲ್ಲ ಟೈಮ್ ಹಿಡಿಯುತ್ತೆ. ಮಿಕ್ಸರ್ ಜಾರ್ನಲ್ಲಿ ಮಾಡ್ತಿದ್ದೀವಿ ಅಂದರೆ ಹಾಗೇನೆ ಇದು ಸ್ಪೂನಲ್ಲಿ ಕೂಡ ತಗೊಳ್ಳೋದಕ್ಕೆ ಬರಲ್ಲ, ಕೈಯಲ್ಲಿ ಕೂಡ ತಗೊಳ್ಳೋದಕ್ಕೆ ಬರಲ್ಲ. ಇದನ್ನು ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಕವರ್ನ ತೊಗೊಂಡು ದೊಡ್ಡದಾಗಿರೋವಂಥದ್ದಕ್ಕೆ ಅದರ ಮೇಲೆ ಉಂಡೆನ ಇಟ್ಟು ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಇಟ್ಟು ಒಂದು ತಟ್ಟೆನಲ್ಲಿನೇ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ತೆಳುವಾಗಿರುತ್ತೆ. ಇದಂತೂ ಆದಷ್ಟು ತುಂಬ ದಪ್ಪನಾಗಿಯೇ ಮಾಡ್ಕೊಳ್ಳಿ, ಯಾಕಂದರೆ ಒಣಗಿದ ಮೇಲೆ ಅಂತೂ ತುಂಬ ಟ್ರಾನ್ಸ್ಪರೆಂಟಾಗಿ ನೋಡಿ ಈ ರೀತಿಯಾಗಿ ಶೀಟ್ ಥರ ಕಾಣಿಸುತ್ತೆ. ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು 4 ಡೇಸ್ನಲ್ಲಿ ಇದಿಷ್ಟು ಹಪ್ಪಳಗಳನ್ನ ತಿಂದು ಖಾಲಿ ಮಾಡಿದ್ವಿ, ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಎಣ್ಣೆಯಲ್ಲಿ ಕರಿಯೋವಾಗ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪಟ್ ಅಂತ ಹೇಳಿ ಕರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಲೇಟ್ ಆದ್ರೂ ಕೂಡ ಎಲ್ಲ ಸೀದೋಗುತ್ತೆ, ಅಷ್ಟು ತೆಳುವಾಗಿರುತ್ತೆ, ಇದು ಕ್ರಿಸ್ಪಿಯಾಗಿರುತ್ತೆ.
ನೋಡಿ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ತುಂಬ ಟೈಮ್ ಹಿಡಿಯುತ್ತೆ ಇದನ್ನು ಮಾಡೋದಕ್ಕಂತೂ. ತುಂಬ ಪೇಷನ್ಸ್ ಇರಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಹೆಲ್ಪಿಗೆ ಇನ್ನೊಬ್ಬರು ಯಾರಾದರೂ ಇರಬೇಕಾಗುತ್ತೆ. ಮತ್ತಿಕೆರೆಯಲ್ಲಿ ಇದ್ದಾರೆ ಇವರು ತಾತ ಅಜ್ಜಿ, ನಮಗೆ ತುಂಬಾ ಚೆನ್ನಾಗಿ ಪರಿಚಯ. ಸೊ ಅವ್ರ ಮನೆ ಹತ್ರ ಹೋಗಿದ್ದೆ ನುಗ್ಗೆ ಸೊಪ್ಪು ತೊಗೊಂಡು ಬರೋಣ ಅಂತ ಹೇಳಿ. ಅಲ್ಲಿ ಅವರು ಪನ್ನೀರ್ ಗಿಡ ಮತ್ತು ಅಂದರೆ ವಾಟರ್ ಆ್ಯಪಲ್, ಆ ಪನ್ನೀರ್ ಹಣ್ಣು ಅಂತ ಕೂಡ ಕರೀತಾರೆ ತುಂಬ ಜನ, ಅದೆಲ್ಲ ಬಿಟ್ಟಿದೆ ಅಂತ ಹೇಳಿ ತೋರಿಸಿದ್ರು. ಸೊ ನಮಗೂ ಕೂಡ ಸ್ವಲ್ಪ ಕಿತ್ಕೊಟ್ರು. ನನಗಂತೂ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಪ್ರೇಯಾಂಶ್ ಕೂಡ ವಾಟರ್ ಆ್ಯಪಲ್ನ ತುಂಬ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಒಂದು ಸರಿ ಅಂತ ಹೇಳಿ ತೊಗೊಂಡು ಬರೋಣ ಅಂತ ಹೋದ್ವಿ ತೋಟದೊಳಗೆ. ತುಂಬ ಕೆಸರಿತ್ತು, ಪ್ರೇಯಾಂಶ್ನ ಎತ್ಕೊಂಡು ಬೇರೆ ಹೋಗಿದ್ದೆ. ನೋಡಿ ಗಿಡ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಅಂದರೆ ತುಂಬಾ ಜಾಸ್ತಿ ಗೊಂಚಲು ಕಾಯಿಗಳು ಎಷ್ಟು ಬಿಟ್ಟಿದೆ ಅಂತ ಹೇಳಿ. ತುಂಬ ವರ್ಷದ ಗಿಡ ಏನಲ್ಲ ಇದು, ಒಂದು 2-3 ಇಯರ್ಸ್ ಗಿಡ ಅಷ್ಟೇ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನರ್ಸರಿನಲ್ಲಿ ತಂದು ಇದನ್ನು ಸಸಿನ ಇಟ್ಟಿದ್ವಿ ಅಂತ ಹೇಳಿದರು. ಇದು ಅಂಜೂರ ಹಣ್ಣು, ಫಿಗ್ ಅಂತ ಹೇಳಿ ಕರಿತೀವಲ್ಲ ನಾವು, ಡ್ರೈ ಫಿಗ್ನ ತೊಗೊಂಡು ಬರ್ತೀವಲ್ಲ, ಈ ಹಣ್ಣಿಂದಾನೇ ಮಾಡೋವಂಥದ್ದು. ತುಂಬ ಚೆನ್ನಾಗಿ ಇದು ಕೂಡ ಗೊಂಚಲು ಕಾಯಿ ಬಿಟ್ಟಿತ್ತು, ಒಂದು ಹಣ್ಣಾಗಿ ಕೂಡ ಇತ್ತು. ಹಾಗೇ ತುಂಬ ಕೆಳಗಡೆ ಬಿದ್ದಿದ್ದವೆಲ್ಲ ಬಿಟ್ಟಿರೋವಂಥದ್ದು ಇವರು ತುಂಬ ನೀಟಾಗಿ ಕೇರ್ ಮಾಡಿರಲಿಲ್ಲ ಅದಕ್ಕೆಲ್ಲ, ಹಾಗೇ ಬಿಟ್ಬಿಟ್ಟಿದ್ರು, ಸುಮ್ಮನೆ ವೇಸ್ಟಾಗಿ ಕೊಳ್ತೋಗಿದ್ದು. ನೋಡಿ ಇದು ಎಷ್ಟು ದೊಡ್ಡ ಮರ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ ನೀವು ಗಿಡನ ಹಾಕ್ತೀರಾ ಅಂದರೆ. ವಾಟರ್ ಆ್ಯಪಲ್ ತುಂಬ ಚಿಕ್ಕದಾಗಿಯೇ ಜಾಗ ತಗೊಳುತ್ತೆ. ಹಾಗೆ ಸ್ಟಾರ್ ಫ್ರೂಟು, ತುಂಬ ವೆರೈಟಿ, ಪನ್ನೇರಳೆ ಎಲ್ಲ ಹಾಕಿದ್ರು. ಇದೊಂದು ಪಿಂಕ್ ಕಲರ್ ವೆರೈಟಿ ಕೂಡ ಹಾಕಿದ್ರು, ಅದಿನ್ನೂ ಕಾಯಿ ಬಿಟ್ಟಿರಲಿಲ್ಲ ಈ ವರ್ಷ. ಮನೆಗೆ ತೊಗೊಂಡು ಬಂದು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಶುಗರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬೆಣ್ಣೆ ಕೂಡ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಅಮ್ಮ ಸ್ವಲ್ಪ ಬೆಣ್ಣೆನ ತೆಗೆದಿಟ್ಟು ತುಪ್ಪನ ಕಾಯಿಸು ಅಂತ ಹೇಳಿದ್ರು. ನಮ್ಮ ಮನೇಲಿ ತುಪ್ಪನ ಎಲ್ಲರೂ ತಿಂತೀವಿ, ಹಾಗೆ ಜಾಸ್ತಿ ಬೇಗ ಖಾಲಿಯಾಗುತ್ತೆ. ಈಗ ಪೊಂಗಲ್ ಆ ಥರ ಎಲ್ಲ ಮಾಡಿದ್ರೆ ಅದಕ್ಕೆಲ್ಲ ಹೆಚ್ಚಾಗಿ ತುಪ್ಪನ ಬಳಸ್ತೀನಿ. ನಾನು ಉಪ್ಪಿಟ್ಟು ಮಾಡಿದ್ರೆ ಕೂಡ ಅದಕ್ಕೂ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತೀವಿ. ಸಾಂಬಾರು ನಾವು ಏನೇ ಅಡುಗೆ ಮಾಡಿದ್ರು ಪ್ರತಿಯೊಂದಕ್ಕೂ ತುಪ್ಪನ ಯೂಸ್ ಮಾಡ್ತೀವಿ ಮನೇಲಿರೋರಿಗೆಲ್ಲರಿಗೂ ಕೂಡ. ಸೊ ಹಾಗಾಗಿ ಇಲ್ಲಿ ಒಂದು ಅರ್ಧ-ಮುಕ್ಕಾಲು kg ಬೆಣ್ಣೆನ ಕಾಯಿಸೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ನಾನು ತುಂಬ ಸಲ ಹೇಳಿದ್ದೀನಿ ಯಾವ ರೀತಿ ಮಾಡುವಂಥದ್ದು ಅಂತ ಹೇಳಿ. ತುಂಬ ಮರಳಾಗಿ ಬರುತ್ತೆ. ಸ್ವಲ್ಪ ಉಪ್ಪು, ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕಿದ್ರೆ ಐರನ್ ಕಂಟೆಂಟು ತುಂಬ ಚೆನ್ನಾಗಿ ಸಿಗುತ್ತೆ. ಮಕ್ಕಳಿಗೆ ನೀವು ತುಪ್ಪ ಕಾಯಿಸ್ತಿದ್ದೀರಾ ಅಂತಂದರೆ ನುಗ್ಗೆ ಸೊಪ್ಪನ್ನು ಮಿಸ್ ಮಾಡದೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ ಸ್ವಲ್ಪ ಮೆಂತ್ಯ ಪುಡಿ, ಹಾಗೆಯೇ ಅರಿಶಿಣ ಪುಡಿ, ವೀಳ್ಯದೆಲೆ ಬೇಕಿದ್ದರೆ ಕೂಡ ಹಾಕ್ಕೊಳ್ಬೋದು. ತುಂಬ ಹಿಂದಿನ ಕಾಲದಿಂದಲೂ ವೀಳ್ಯದೆಲೆನ ಹಾಕ್ತಾನೆ ಬಂದಿದ್ದಾರೆ. ನಾನು ಕೂಡ ಇಲ್ಲಿ ಒಂದು ವೀಳ್ಯದೆಲೆನ ಸೇರಿಸ್ಕೊಳ್ತೀನಿ. ಮಕ್ಕಳಿಗೆ ಕೆಮ್ಮು, ಕಫ ಎಲ್ಲದು ಕೂಡ ತುಪ್ಪದಲ್ಲಿನೇ ಕಂಟ್ರೋಲ್ ಆಗುತ್ತೆ. ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಎಲ್ಲ ಆಹಾರಗಳನ್ನ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುವಂಥದ್ರಲ್ಲಿ. ಸೊ ನೋಡಿ ತುಪ್ಪ ಫಸ್ಟು ಈ ರೀತಿಯಾಗಿ ಚೆನ್ನಾಗಿ ನೊರೆ ಬರುತ್ತೆ. ಇವಾಗ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ. ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ. ಕಂಪ್ಲೀಟಾಗಿ ಅದೆಲ್ಲ ಕಡಿಮೆ ಆದಮೇಲೆ ನೀವು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು. ತುಂಬ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ತೀರಾ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. 1-ಮುಕ್ಕಾಲು ಗಂಟೆಯಷ್ಟು ಟೈಮ್ ಹಿಡಿಬೋದು 1 kg ತುಪ್ಪಕ್ಕೆ. ಇದು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೊರೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಾವೇನೆಲ್ಲ ಹಾಕಿರ್ತೀವಿ ಅದೆಲ್ಲ ಸೊಪ್ಪುಗಳು ಮೇಲೆ ತೇಲಿ ಬರುತ್ತೆ. ಮತ್ತು ಈ ರೀತಿಯಾಗಿ ಫುಲ್ಲು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣುತ್ತೆ ನಮಗೆ ತುಪ್ಪ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತೀನಿ.